ಭಟ್ಕಳದ ತಟ್ಟೆ ಹಕ್ಕಲು ನದಿಯಲ್ಲಿ ಘನಘೋರ ದುರಂತ ಸಂಭವಿಸಿದೆ. ಕಪ್ಪೆ ಚಿಪ್ಪು ತೆಗೆಯುವುದಕ್ಕೆ ಹೋಗಿ 11 ಮಂದಿ ದುರಂತ ಅಂತ್ಯವನ್ನ ಕಂಡಿದ್ದಾರೆ. ನೋಡಿ, ಕಪ್ಪೆ ಚಿಪ್ಪು ತೆಗೆಯುವುದಕ್ಕೆ ಹೋಗಿ 11 ಮಂದಿ ದಾರುಣವಾಗಿ ಸಾವನ್ನಪ್ಪಿರುವಂತಹ ಘಟನೆ ಭಟ್ಕಳದ ತಟ್ಟೆ ಹಕ್ಕಲು ನದಿಯಲ್ಲಿ ನಡೆದಿರುವಂತದ್ದು. ಬಹಳ ಬೇಸರದ ಸಂಗತಿ ಇದು. ಕಪ್ಪೆ ಚಿಪ್ಪು ಸಂಗ್ರಹಿಸುವುದಕ್ಕೆ ಹೋಗಿ ಮೃತಪಟ್ಟವರ ಸಂಖ್ಯೆ 11ಕ್ಕೆ ಏರಿಕೆಯಾಗಿದೆ. ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳ ಬಳಿ ತಟ್ಟೆ ಹಕ್ಕಲು ಕಡಲ ತೀರ ಪ್ರದೇಶದಲ್ಲಿ ಈ ಅಮಾನವೀಯ ಘಟನೆ ನಡೆದಿದೆ. ಎನ್ಡಿಆರ್ಎಫ್ ಈಶ್ವರ ಮಲ್ಪೆ ತಂಡದಿಂದ ಈಗಾಗಲೇ 10 ಜನರ ಮೃತದೇಹವನ್ನ ಪತ್ತೆ ಹಚ್ಚಲಾಗಿತ್ತು. ಎನ್ಡಿಆರ್ಎಫ್ ಸಿಬ್ಬಂದಿಗಳು ಸತತ ಪ್ರಯತ್ನವನ್ನ ಪಟ್ಟು ಈಗ 11 ಜನರ ಮೃತದೇಹವನ್ನ ಪತ್ತೆ ಹಚ್ಚಿದ್ದಾರೆ. ಇವತ್ತು ತಟ್ಟೆ ಹಕ್ಕಲು ಕಡಲ ತೀರದಲ್ಲಿ ಮಾದೇವ್ ಅವರ ಮೃತದೇಹ ಕೂಡ ಪತ್ತೆಯಾಗಿರುವಂಥದ್ದು. 2 ರಕ್ಷಣಾ ಪಡೆಗಳು ಕಾರ್ಯವನ್ನ ನಿರ್ವಹಿಸ್ತಾ ಇದ್ದು, ಓರ್ವ ವ್ಯಕ್ತಿ ಶವವಾಗಿ ಪತ್ತೆಯಾಗಿದ್ದಾನೆ ಅಂತ ಶೋಧ ಕಾರ್ಯದಲ್ಲಿ ತಿಳಿದು ಬಂದಿದೆ. ರಾಜ್ಯ ಸರ್ಕಾರ ತಲಾ 11 ಮಂದಿಯ ಕುಟುಂಬಕ್ಕೆ 5 ಲಕ್ಷ ರೂಪಾಯಿ ಪರಿಹಾರವನ್ನ ಘೋಷಣೆ ಮಾಡಿರುವಂಥದ್ದು. ನೋಡಿ, ದುರಂತ ಅಂತ್ಯ ಅಂತಾನೆ ಹೇಳ್ಬೋದು. ಕಪ್ಪೆ ಚಿಪ್ಪು ತೆಗೆಯೋದಕ್ಕೆ ಹೋಗಿ 11 ಮಂದಿ ಸಾವಿಗೀಡಾಗಿದ್ದಾರೆ. ಅದನ್ನೇ ಹೇಳೋದು, ಸಾವು ಯಾವಾಗ ಹೇಗೆ ಬರುತ್ತೆ ಅಂತ ಯಾರೂ ಕೂಡ ಊಹೆ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಇದೆಲ್ಲ ವಿಧಿಲಿಖಿತ. ಬಟ್ ಒಂದೇ ಸರಿ 11 ಜನರ ಪ್ರಾಣ ಪಕ್ಷಿ ಕಪ್ಪೆ ಚಿಪ್ಪು ತೆಗೆಯೋದಕ್ಕೆ ಹೋದಂತಹ ಸಂದರ್ಭದಲ್ಲಿ ಹೋಗಿರೋದು ದುರಂತವೇ ಹೌದು. ಭಟ್ಕಳದ ತಟ್ಟೆ ಹಕ್ಕಲು ನದಿಯಲ್ಲಿ ನಡೆದಿರುವಂತಹ ಈ ಘನಘೋರ ದುರಂತ ಇಡೀ ಊರಿಗೂರನ್ನೇ ಕಣ್ಣೀರನ್ನ ಹಾಕಿಸಿದೆ.